ಇದು ನ್ಯೂಸ್ 18 ಕನ್ನಡದ ರಿಯಾಲಿಟಿ ಚೆಕ್ 4 ವರ್ಷದ ಹಿಂದೆ ಈ ಗ್ರಾಮದ ಜನರು ನಮ್ಮೂರು ಸಿಂಗಾಪುರ ಆಗುತ್ತೆ ಅಂತ ಅನ್ಕೊಂಡಿದ್ರು. ಯಾಕಂದ್ರೆ ಈ ಗ್ರಾಮವನ್ನ ಹಾವೇರಿ ಸಂಸದ ದತ್ತಿಗೆ ಪಡ್ಕೊಂಡಿರ್ತಾರೆ. ಆದ್ರೆ 4 ವರ್ಷದ ಬಳಿಕ ಈ ಗ್ರಾಮದ ಸ್ಥಿತಿ ಹೇಗಿದೆ ಅಂತ ತೋರಿಸ್ತೀವಿ ನ್ಯೂಸ್ 18 ನ ರಿಯಾಲಿಟಿ ಚೆಕ್ ನಲ್ಲಿ. ಇದು ಗದಗ ಜಿಲ್ಲೆ ಶಿರಹಟ್ಟಿ ತಾಲೂಕಿನ ಯಳವತ್ತಿ ಗ್ರಾಮ. ಹಾವೇರಿ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಗೆ ಬರುವ ಈ ಗ್ರಾಮವನ್ನ ಸಂಸದ ಶಿವಕುಮಾರ್ ಉದಾಸಿ ದತ್ತು ಪಡೆದಿದ್ರು. ಆದ್ರೆ ಸಂಸದರು ಗ್ರಾಮಕ್ಕೆ 2 ಬಾರಿ ಭೇಟಿ ನೀಡಿದ್ದು ಬಿಟ್ರೆ ಬೇರೇನೂ ಕೆಲಸ ಮಾಡಿಸಿಲ್ಲ. ಇದು ಗ್ರಾಮಸ್ಥರ ಆಕ್ರೋಶಕ್ಕೆ ಕಾರಣವಾಗಿದೆ. ಗ್ರಾಮದಲ್ಲಿ ಸಿಸಿ ರಸ್ತೆ, ಒಳಚರಂಡಿ ವ್ಯವಸ್ಥೆ ಇಲ್ಲ. ಶಾಲೆಯ ಮೇಲ್ಚಾವಣಿಯ ದುರಸ್ತಿ ಆಗಬೇಕಾಗಿದೆ. ಜೊತೆಗೆ ಗ್ರಾಮದಲ್ಲಿ ಮೂಲ ಸೌಕರ್ಯದ ಕೊರತೆ ಇದೆ. ಎಷ್ಟೆಲ್ಲ ಸಮಸ್ಯೆಗಳಿದ್ರೂ ಕೂಡ ಗ್ರಾಮದಲ್ಲಿ ಯಾವುದೇ ಅಭಿವೃದ್ಧಿ ಕೆಲಸ ನಡೆದಿಲ್ಲ. ಗ್ರಾಮದಲ್ಲಿ ಐತಿಹಾಸಿಕ ಕೋಟೆಯ ದುರಸ್ತಿ ಸೇರಿದಂತೆ ಸಾಕಷ್ಟು ಕೆಲಸ ಆಗಬೇಕಾಗಿದೆ. ಆದ್ರೆ ಸಂಸದರಿಗೆ ಇನ್ನು ಉಳಿದಿರೋದು 6 ತಿಂಗಳು ಮಾತ್ರ. ಈ ಸಮಯದಲ್ಲಿ ಮತ್ತೆ ಗ್ರಾಮವನ್ನ ಅಭಿವೃದ್ಧಿ ಮಾಡ್ತಾರೆ ಅನ್ನೋದು ಕನಸೇ ಸರಿ. ಆದ್ರೆ ಗ್ರಾಮದಲ್ಲಿ ಅಭಿವೃದ್ಧಿ ಕೆಲಸ ಆಗ್ತಾ ಇದ್ರೆ ಮುಂಬರುವ ಲೋಕಸಭಾ ಚುನಾವಣೆ ಬಹಿಷ್ಕರಿಸುವ ಎಚ್ಚರಿಕೆ ನೀಡಿದ್ದಾರೆ. ಸಂಸದರು ಬೇರೆ ಗ್ರಾಮಗಳ ಬಗ್ಗೆ ನಿರ್ಲಕ್ಷ್ಯ ತೋರಿದ್ರೆ ಒಂದು ಪಕ್ಷ ಸುಮ್ಮನಾಗಬಹುದಿತ್ತೋ ಏನೋ. ಆದ್ರೆ ತಾವು ಅಭಿವೃದ್ಧಿ ಮಾಡ್ತೀವಿ ಅಂತ ಆಯ್ಕೆ ಮಾಡಿಕೊಂಡ ಆದರ್ಶ ಗ್ರಾಮದ ಅಭಿವೃದ್ಧಿಯೇ ಹೀಗೆ ಹಳ್ಳ ಹಿಡಿದ್ರೆ ಏನ್ ಮಾಡೋದು ಹೇಳಿ. ಸಂತೋಷ್ ಕಣ್ಣೂರ, ನ್ಯೂಸ್ 18 ಕನ್ನಡ, ಗದಗ.